ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ. ನಮ್ಮ ಜೊತೆಗಿದ್ದಾರೆ ಆರ್ಟಿಐ ಕಾರ್ಯಕರ್ತರು ಜೊತೆಗೆ ಸಾಮಾಜಿಕ ಹೋರಾಟಗಾರರಾದಂತಹ ಶರೀಫ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ನೀವು ಹೇಳ್ತಾ ಇದ್ರೆ ಮೈಸೂರಲ್ಲಿ ಬಹಳಷ್ಟು ಡಾಕ್ಯುಮೆಂಟ್ಸ್ ಇದೆ, ಬಟ್ ಅದ್ರ ಪ್ರಾಪರ್ಟಿಗಳಿಲ್ಲ, ಹುಡುಕ್ತಾ ಇದೀನಿ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೂಡ ನೀವು ಕೊಡ್ಬೇಕು, ಯಾಕಂದ್ರೆ ಅದು ಜನರಿಗೆ ಗೊತ್ತಾಗ್ಬೇಕು. ಯಾಕಂದ್ರೆ ಈ ತರನು ಇದೆಯಾ ಅನ್ನೋದು ಗೊತ್ತಿಲ್ಲ ಜನರಿಗೆ. ಯಾಕಂದ್ರೆ ನಮಗೂ ಗೊತ್ತಿಲ್ಲ, ಈ ತರ ಡಾಕ್ಯುಮೆಂಟ್ಸ್ ಇದೆ, ಪ್ರಾಪರ್ಟಿ ಎಲ್ಲಿದೆ ಅಂತ ಅಂದಾಗ ನಮಗ್ ಗೊತ್ತಾಗುತ್ತೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಅದೇ ಅಲ್ಹಮ್ದುಲಿಲ್ಲಾಹ್, ಲಾಸ್ಟ್ ಅಲ್ಲಿ ನಾನು ಗೌಸಿಯಾ ಮಂಜಿಲ್ ಬಗ್ಗೆ ನಾನು ಹುಡುಕ್ತಾ ಇದ್ದೀನಿ ಅಂತ ಹೇಳಿದೆ. ಅದನ್ನ ಹುಡುಕ್ತಾ ಇದ್ದೀನಿ, ಸುಮಾರು ಜನಕ್ಕೆ ಹೇಳಿದ್ದೀನಿ. ಇಲ್ಲಿ ಲೋಕಾಯುಕ್ತ ರಿಪೋರ್ಟ್ ನಲ್ಲಿ ಅನ್ವರ್ ಮಾಪಡಿ ರಿಪೋರ್ಟ್ ಡಿಫ್ರೆಂಟ್, ಕಮಿಷನ್ ರಿಪೋರ್ಟ್ ಇಸ್ ಡಿಫ್ರೆಂಟ್. ಅದಕ್ಕೆ ಕನ್ಫರ್ಮೇಶನ್ ಮಾಡಕ್ಕೆ ಈ ಲೋಕಾಯುಕ್ತ ರಿಪೋರ್ಟ್ ಆಗಿರೋದು. ಈ ಲೋಕಾಯುಕ್ತನವರು ಆ ಡಾಕ್ಯುಮೆಂಟ್ಸ್ ಎಲ್ಲ ಕನ್ಫರ್ಮ್ ಮಾಡಿ ಅವರು 50 ಪೇಜಸ್ ಡಾಕ್ಯುಮೆಂಟ್ಸ್ ಕನ್ಫರ್ಮೇಶನ್ ಮಾಡೋರೆ ಗೌಸಿಯಾ ಮಂಜಿಲ್ ಬಗ್ಗೆ. ಯಾವ್ದ ಬಗ್ಗೆ? ಗೌಸಿಯಾ ಮಂಜಿಲ್. ಸೊ ಅದು ಸೇರಿಸಿ ಇಲ್ಲ ವಾಲ್ಯೂಮ್ ನಂಬರ್ 11 ನಲ್ಲಿ ಫಿಫ್ತ್ ಒನ್ ಇದೆ ಗೌಸಿಯಾ ಮಂಜಿಲ್ದು. ಅದರ ಬಿಟ್ರೆ ಇವಾಗ ನಾನು 7th ಒನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. 7th ಒನ್ ಇಸ್ ಅಂದೇಶಾವಲಿ ಮಕಾನ್. ನಾನು ಇವಾಗ ಹೆಸರು ಯಾಕೆ ತಗೊಳ್ಳಲ್ಲ ಅಂತ ಹೇಳಿದ್ರೆ, ಒಂದ್ ಸ್ವಲ್ಪ ಇಲ್ಲಿ ಹೆಸರು ಇದೆ, ಎದರ್ಕೊಂಡಂತ ಇಲ್ಲ, ಪ್ರಶ್ನೆ ಅದಿಲ್ಲ, ಒದರ್ಕೊಂಡ್ ಅಂತ ಪ್ರಶ್ನೆನೇ ಇಲ್ಲ. ವಾಟ್ ಎವರ್ ದಿ ಡಾಕ್ಯುಮೆಂಟ್ಸ್ ಆರ್ ದೇ, ಐ ವಿಲ್ ಲೆಟ್ ಯು ನೋ ಇನ್ ಫರ್ದರ್ ಪ್ರೊಸೀಡಿಂಗ್, ಫರ್ದರ್ ಇದರಲ್ಲಿ ಕಮೆಂಟ್ಸ್ ನಲ್ಲಿ. ಬಟ್ ಕ್ವಶನ್ಸ್ ಏನೇನ್ ರೈಸ್ ಆಗ್ತದೆ ಅಂತ ಹೇಳಿದ್ರೆ, 1 ಎಕರೆ 4 ಗುಂಟೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ಬಿಡುಗಡೆ ಆಗ್ತದೆ ಅಕ್ವಿಸಿಷನ್ ಆದ್ಮೇಲೆ ಮೈಸೂರು ಸಿಟಿ ಕಾರ್ಪೊರೇಷನ್ ಇಂದ. ಅಕಾರ್ಡಿಂಗ್ ಟು ದಿಸ್ ಗೆಜೆಟ್ ನೋಟಿಫಿಕೇಶನ್ ಇದೆ. ನೋಟಿಫಿಕೇಶನ್ ಆಗಿ 9,82,637 ರೂಪಾಯಿ 35 ಪೈಸಾ ರಿಲೀಸ್ ಆಗ್ತದೆ. ಅಂದೇಶಾವಲಿ ಮಕಾನ್ಗೆ ಇದು ರಿಲೀಸ್ ಆಗ್ತದೆ. ಬಿಕಾಸ್ ಅವರು 1 ಎಕರೆ 4 ಗುಂಟೆ ಅಕ್ವಿಸಿಷನ್ ಮಾಡಿರ್ತಾರೆ. ಅಂದೇಶಾವಲಿ ಮಕಾನ್ಗೆ ಸಂಬಂಧಪಟ್ಟಿದ್ದು ಜಾಗ ಅದು. 9 ಲಕ್ಷ, ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, 9,82,637 ರೂಪಾಯಿ 35 ಪೈಸಾ. ಯಾವಾಗ 25/4ನೇ ತಿಂಗಳು 25ನೇ ತಾರೀಕು 1987 ನಲ್ಲಿ, 1987 ಈ ದುಡ್ಡನ್ನ ಯಾರಿಗೆ ಹೋಗಿರ್ತದೆ? ಇದು ಮೇನ್ ಕ್ವಶನ್. ನೆನ್ನೆ ನಮ್ಮ ಪ್ರತಾಪ್ ಸಿಂಹ ಅವ್ರಿಗೂ ಮುಂಚೆ ಸಮ್ ಎಪಿಸೋಡ್ ನಲ್ಲಿ ಕೇಳಿದೆ, ಸ್ವಲ್ಪ ದಯವಿಟ್ಟು ಅಣ್ಣ ಅವ್ರ ಹತ್ರ ಕ್ಲಿಯರ್ ಮಾಡ್ಕೊಳ್ಳಿ ಇದು ಅಂತ. ಬಿಕಾಸ್ ಅಣ್ಣ ಇಂದ ನಿಮ್ಗೆ ಸ್ವಲ್ಪ ಫುಲ್ ಕ್ಲೋಸ್ ಕ್ವಾರ್ಟರ್ಸ್ ನಲ್ಲಿ ಫ್ರೆಂಡ್ಶಿಪ್ ಇದೆ, ಇರ್ಲಿ, ಆ ನಿಮ್ ಫ್ರೆಂಡ್ಶಿಪ್ ಬಗ್ಗೆ ನನ್ಗೆ ಇದಿಲ್ಲ. ಬಟ್ ಪೊಲಿಟಿಕಲಿ ಇದೆ ಅಲ್ಲ, ಇದೆಲ್ಲ ನೀವು ಎಲ್ಲ ನೋಡ್ಬೇಕು. ಬಿಕಾಸ್ ಯು ಆರ್ ಲಾ ಎಕ್ಸಿಕ್ಯೂಟಿವ್ ಫ್ರಮ್ ಅವರ್ ಮೈಸೂರು ಡಿಸ್ಟ್ರಿಕ್ಟ್. ಇದೆಲ್ಲ ನೀವು ನೋಡ್ಬೇಕು, ನೀವು ನಿಮ್ ಕರ್ತವ್ಯ ಇದು. ನಾವೆಲ್ಲ ಬುದ್ಧಿ ಹೇಳ್ಕೊಡಕ್ಕೆ ಆಗಲ್ಲ ನಿಮ್ಗೆ. ನಮ್ಮ ಔಕಾತ್ ಅಂತ ನೆನ್ನೆ ಹೇಳಿದೆ, ನಮ್ ಯೋಗ್ಯತೆನೇ ಇಲ್ಲ. ಕನ್ನಡದಲ್ಲಿ ಯೋಗ್ಯತೆ ಅಂತ ಹೇಳ್ತಾರೆ, ನಮ್ ಯೋಗ್ಯತೆನೇ ಇಲ್ಲ ಸರ್ ನಿಮ್ಗೆ ಕೇಳಕ್ಕೆ. ಬಟ್ ಇದೆಲ್ಲ ಯಾರು ನೋಡೋರು? ಇದೆಲ್ಲ ಕೇಳಿ. ಲೋಕಾಯುಕ್ತ ರಿಪೋರ್ಟ್ ಇದು. ಈ ದುಡ್ಡನ್ನು ಯಾರ ಅಕೌಂಟ್ಗೆ ಹೋಗೈತೆ ಆ ಟೈಮ್ ನಲ್ಲಿ ಸ್ವಲ್ಪ ವಿಚಾರಿಸಿ. ನಾನು ಹೇಳಲ್ಲ, ಇವ್ರು ವಿಚಾರಿಸ್ಲಿ, ಇವ್ರು ವಿಚಾರಿಸ್ಬಿಟ್ಟು ಹೇಳಿ, ಆಮೇಲೆ ಎಲ್ಲ ಇದು ರಿಲೀಸ್ ಮಾಡ್ತೀನಿ. 9,82,000 ಒಂದಷ್ಟು ಚಿಲ್ಲರೆ ದುಡ್ಡು ಯಾವ್ದೋ ಒಂದು ಅಕೌಂಟಿಗೆ ಹೋಗಿದೆ. ಸೊ ಅದು ಯಾವ ಅಕೌಂಟಿಗೆ ಹೋಗಿದೆ ಅಂತ ಸ್ವಲ್ಪ ವಿವರಿಸಿ, ವಿಚಾರಿಸಿ ಸೊ ಅಂತ ನೀವು ಹೇಳ್ತಾ ಇದ್ದೀರಿ. ಯಾಕಂದ್ರೆ ಸ್ಪೆಸಿಫಿಕ್ ಇವ್ರ ಅಣ್ಣ ಅಂತ ಕೂಗ್ತಾರಲ್ಲ, ಇವ್ರ ಅಣ್ಣ ಅಂತ ದೋಸ್ತಿ ಫುಲ್ ಕ್ಲೋಸ್ ಕ್ವಾರ್ಟರ್ಸ್ ನಲ್ಲಿ ಇದೆ ಅಲ್ಲ, ಅವ್ರು ಐ ಥಿಂಕ್ ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಎಲ್ಲೋ ಗೊತ್ತಿದೆ, ಮಾಹಿತಿ ಅವ್ರಿಗೆ ಗೊತ್ತಿದೆ. ಸ್ವಲ್ಪ ಕೇಳ್ಕೊಳ್ಳಿ. ಬಿಕಾಸ್ ಆ ದುಡ್ಡನ್ನ ಆ ಯಾರ ಅಕೌಂಟ್ಗೆ ಹೋಗಿತ್ತು, ಅವರು ಒಬ್ಬರಿಗೆ ಮೇಲ್ಗಡೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಹೋಗಿ ವಿತೌಟ್ ಎನಿ ಪರ್ಮಿಷನ್, ಟೇಕಿಂಗ್ ಪರ್ಮಿಷನ್ ಆನ್ ಹಿಸ್ ಬಿಹಾಫ್, ಅವ್ರ ಕಡೆಯಿಂದ. ಬಿಕಾಸ್ ಹಿ ವಾಸ್ ಮುತುವಲ್ಲಿ ಆ ಟೈಮ್ ನಲ್ಲಿ ಇವ್ರು ಮುತುವಲ್ಲಿ ಇದ್ರು. ಮುತುವಲ್ಲಿ ಮೀನ್ಸ್ ಕೇರ್ ಟೇಕರ್, ಮ್ಯಾನೇಜರ್ಸ್. ಅವ್ರ ಬಿಹಾಫ್ ನಲ್ಲಿ ಅವ್ರು ಏನ್ ಮಾಡ್ತಾರೆ, ರಿಫಾಲ್ ಮುಸ್ಲಿಮಿನ್ ಎಜುಕೇಶನಲ್ ಟ್ರಸ್ಟ್ ಗೆ ಆಸ್ ಎ ಲೋನ್ ಕೊಟ್ಬಿಡ್ತಾರೆ. ಅವ್ರಿಗೆ ಲೋನ್ ತರ
ಓಕೆ, ಅಂದ್ರೆ ಎಷ್ಟು ಬರುತ್ತೆ ಅಷ್ಟು ದುಡ್ಡು ಕೊಟ್ಟಿರ್ತಾರೆ. ಓಕೆ, ಕೊಟ್ಟಿರ್ತಾರೆ. ಅವ್ರ ಬಿಹಾಫ್ ನಲ್ಲಿ ಅವ್ರ ಮುತ್ತುವಲ್ಲಿ ಪವರ್ಸ್ ಇವಾಗ ಮುತ್ತುವಲ್ಲಿಗೆ ಪವರ್ಸ್ ಇದೆ ಏನೋ ಸ್ವಲ್ಪ ವಿಚಾರಿಸ್ಕೊಳ್ಳಿ ಇವರು. ಆ ದುಡ್ಡನ್ನು ಇವರೇ 6 ಇನ್ಸ್ಟಾಲ್ಮೆಂಟ್ ನಲ್ಲಿ ಕೊಳ್ಳಿ ಅಂತ ಹೇಳ್ಬಿಟ್ಟು ವಾಯ್ದೆ ಮಾಡಿಸ್ಕೊಳ್ತಾರೆ. 6 ಇನ್ಸ್ಟಾಲ್ಮೆಂಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಕೈನಲ್ಲಿ ಪವರ್ ಇದೆ ಇಲ್ಲ, ಯಾರ ಅಕೌಂಟ್ಗೆ ಹೋಗಿತ್ತು ಆ ಮುತ್ತುವಲ್ಲಿನವರು ಅವ್ರಿಗೆ ಆ ಅಧಿಕಾರ ಇತ್ತು ಇಲ್ಲ, ಇಲ್ಲಿ ನಾನು ಕೇಳ್ತಾ ಇದ್ದೀನಿ. ಈ ಕ್ವಶನ್ ಸರ್ ನೀವು ದಯವಿಟ್ಟು ಅಣ್ಣವ್ರಿಗೆ ಕೇಳಿ, ಅಲ್ಲಿ ಕೇಳಿ. 3ನೇ ಕ್ವಶನ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ ಹೇಳ್ತದೆ ಆ ಟೈಮ್ ನಲ್ಲಿ ದಿ ಗ್ರಾಂಟ್ ಆಫ್ ಲೋನ್ ಬೈ ಮುತುವಲ್ಲಿ ವಿತೌಟ್ ದಿ ಕಾನ್ಸೆಂಟ್ ಆಫ್ ದಿ ವಕ್ಫ್ ಬೋರ್ಡ್ ಇಸ್ ಅನ್ಲಾಫುಲ್. ಒಂದು ಪ್ರಶ್ನೆ ಕೇಳಕ್ ಹೋದ್ರೆ ಇನ್ನ 10 ಪ್ರಶ್ನೆ ನೋಡಿ ಮೇಡಮ್, ಇಲ್ಲಿದೆ ಅಲ್ಲ, ನಾನು ಹೇಳಲ್ಲ, ನೋಡ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಳಿ, ಡಾಕ್ಯುಮೆಂಟ್ಸ್ ಇದೆ. ಇವ್ರ ಪರ ಮ್ಯಾನೇಜರ್ ಸಾಹೇಬ್ರು, ಮುತುವಲ್ಲಿ ಮ್ಯಾನೇಜರ್ ಸಾಹೇಬ್ರು ಅವ್ರ ಪರ ಅವ್ರು ನಿಂತ್ಕೊಂಡು ಸ್ವಂತ ಡಿಸಿಷನ್ ಮಾಡಿ ವಿತೌಟ್ ಬೆಂಗಳೂರಿಂದ ಪರ್ಮಿಷನ್ ತಕೊಂಡಂಗೆ ಕೊಟ್ಟಿರೋದಕ್ಕೆ ಬೆಂಗಳೂರಿನವ್ರು ಏನ್ ಹೇಳ್ತಾವ್ರೆ, ದಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ ಫೌಂಡ್ ದಿ following opinion on the aforesaid transaction. The grant of loan by Mutwalli without the consent of the Waqf board is unlawful. ಈ ಅನ್ಲಾಫುಲ್ ಅಂದ್ರೆ ಏನು ಜನಕ್ಕೆ ಸ್ವಲ್ಪ ತಿಳಿಸಿ. ಅಲ್ಲ, ನೀವು ಒಂದ್ಸಲಿ ತಿಳಿಸಿ, ಅವ್ರು ತಿಳಿಸ್ತಾರೆ, ನೀವು ಒಂದ್ ಸ್ವಲ್ಪ ಅವರೇ ಬಂದು ತಿಳಿಸ್ಲಿ. ಬಿಕಾಸ್ ಅಣ್ಣ 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 ಅಂತ ಹೇಳೋದು ಇವ್ರೆ ಜಾಸ್ತಿ. ನಾವು ರೆಸ್ಪೆಕ್ಟ್ ಇವ್ರಿಗೆ ಪಾಪ ಕೊಡ್ತೀವಿ, ನಾವು ರೆಸ್ಪೆಕ್ಟ್ ಕೊಡಲ್ಲ ಅಂತ ಇಲ್ಲ, ನಾವು ತೋರಿಸ್ಕೊಳಲ್ಲ ಅಷ್ಟೇ, ನಾವು ತೋರಿಸ್ಕೊಳಲ್ಲ. ಇವರು ತೋರಿಸ್ಕೊಂಡು ಅಣ್ಣ ಅಣ್ಣ ಅಂತ ಫುಲ್ ಪ್ರೀತಿಯಿಂದ ಇರ್ತಾರೆ. ಇದೆಲ್ಲ ಸ್ವಲ್ಪ ಬಂದು ಹೇಳಿ ಜನಕ್ಕೆ ಗೊತ್ತಾಗ್ಲಿ. ನಾವು ನಮ್ ಪ್ರೀತಿ ತೋರ್ದಂಗೆ ನಾವು ಬಂದು ಎಲ್ಲ ಬೈಲ್ ಮಾಡ್ತಾ ಇದೀವಿ, ಇದೆಲ್ಲ ಡಿಸ್ಕ್ಲೋಸ್ ಮಾಡ್ತಾ ಇದೀವಿ ಡಾಕ್ಯುಮೆಂಟ್ಸ್. ನೀವು ಪ್ರೀತಿಯನ್ನು ಬಿಡಿಸಿ ತೋರಿಸಿ, ಈ ಡಾಕ್ಯುಮೆಂಟ್ಸ್ ಹಂಗೆ ಬಂದು ತೋರಿಸಿ, ಅಷ್ಟೇ ಹೇಳೋದು ನಾನು. ಇವಾಗ ಹೇಳೋದು ಬೇಡ. ಆಮೇಲೆ ಫೈನಲಿ ಲೋಕಾಯುಕ್ತನವ್ರು ಏನ್ ಹೇಳ್ತಾರೆ ನೀವು ನೋಡಿ ಮೇಡಮ್. ದಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ ಹ್ಯಾಸ್ ಟೇಕನ್ ಆಕ್ಷನ್ ಟು ರಿಕವರ್ ದಿ ಅಮೌಂಟ್ ಫ್ರಮ್ ದಿ ಸೆಕ್ರೆಟರಿ ಆಫ್ ರಿಫೈಲ್ ಮುಸ್ಲಿಮೀನ್ ಎಜುಕೇಶನಲ್ ಟ್ರಸ್ಟ್. ಹ್ಯಾಸ್ ಟು ಟೇಕ್ ಆಕ್ಷನ್. ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ ಹ್ಯಾಸ್ ಟು ಟೇಕ್ ಆಕ್ಷನ್. ಯಾರ ಹತ್ರ? ರಿಫೈಲ್ ಮುಸ್ಲಿಮೀನ್ ಎಜುಕೇಶನಲ್ ಟ್ರಸ್ಟ್. ಈ ರಿಫೈಲ್ ಮುಸ್ಲಿಮ್ ಎಜುಕೇಶನಲ್ ಟ್ರಸ್ಟ್ is different from ಮಜ್ಲಿಸ್ ರಿಫೈಲ್ ಮುಸ್ಲಿಮೀನ್. ಈ ಪದ ಸ್ವಲ್ಪ ನೋಡ್ಕೊಳ್ಳಿ, ಆ ಟೈಮ್ ನಲ್ಲಿ ಹೆಂಗ್ ಚೇಂಜ್ ಮಾಡೋರು ಅಂತ ಜನಕ್ಕೆ ಗೊತ್ತೇ ಆಗ್ಬಾರ್ದು. ಮಜ್ಲಿಸ್ ರಿಫೈಲ್ ಮುಸ್ಲಿಮೀನ್ ಇಸ್ ಅ ವಕ್ಫ್ ಬೋರ್ಡ್ ಕಮಿಟಿ. ಲೋನ್ ಕೊಡೋದು ಟೈಮ್ ನಲ್ಲಿ ರಿಫೈಲ್ ಮುಸ್ಲಿಮೀನ್ ಎಜುಕೇಶನಲ್ ಟ್ರಸ್ಟ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಸ್ವಲ್ಪ ಗೊತ್ತೇ ಆಗಲ್ಲ, ಬದಲಾವಣೆ ಮಾಡೋರಲ್ಲ. ಮಜ್ಲಿಸ್ ರಿಫೈಲ್ ಮುಸ್ಲಿಮೀನ್ ಇಸ್ ಎ ವಕ್ಫ್ ಬೋರ್ಡ್ ಇನ್ಸ್ಟಿಟ್ಯೂಷನ್. ಆ ಮಜ್ಲಿಸ್ ತೆಗಿಬಿಡ್ತಾರೆ, ರಿಫೈಲ್ ಮುಸ್ಲಿಮೀನ್ ಎಜುಕೇಶನಲ್ ಟ್ರಸ್ಟ್ ಆಡ್ ಮಾಡ್ಬಿಡ್ತಿ. ಹೆಂಗಿದೆ ನೋಡಿ, ಜನ ಹುಡುಕ್ಬೇಕು. ಇವಾಗ ಹೇಳ್ಬೇಕು ಅಂತ ಹೇಳಿ ನಾನು ಆಸೆ ಪಡ್ತಾ ಇಲ್ಲ. ಒಂದ್ 3-4 ಎಪಿಸೋಡ್ ಹಿಂದ್ಗಡೆನೆ ನಾನೇ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದೆ. ನಮ್ಮ ಫ್ರೆಂಡ್ಸ್ ಯಾರು ಇದ್ರು ಇಲ್ಲಿ ಪಕ್ಕ, ಅವ್ರು ಹೇಳಿದ್ರು ಇಟ್ ಈಸ್ ತಾಜ್ ಮೊಹಮ್ಮದ್ ಖಾನ್ದು ಟ್ರಸ್ಟ್ ಇದು ಎಜುಕೇಶನಲ್ ಟ್ರಸ್ಟ್ ಅಂತ ಹೇಳಿದ್ರು. ಈ ತಾಜ್ ಮೊಹಮ್ಮದ್ ಖಾನ್ ಬೇರೆ ಇದಕ್ಕೆ ಸಂಬಂಧಪಟ್ಟಿದ್ದು ಬೇರೆ ಒಂದು ಡೀಲಿಂಗ್ ನಲ್ಲಿ ಇದ್ದಾರೆ. ಇದಕ್ಕೆ ಒಂದು ಬೇರೆ ಫುಲ್ ಜೋರಾಗಿದೆ ಡಾಕ್ಯುಮೆಂಟ್ಸ್. ರಿಫೈಲ್ ಮುಸ್ಲಿಮೀನ್ ಎಜುಕೇಶನಲ್ ಟ್ರಸ್ಟ್ ಇದು ಅವ್ರಿಗೆ ಸಂಬಂಧಪಟ್ಟಿದ್ದು. ಅವರು ವಕ್ಫ್ ಬೋರ್ಡ್ ದುಡ್ಡು ಇವ್ರಿಗೆ ಆಸ್ ಎ ಲೋನ್ ಕೊಡ್ತಾರೆ ಟು ರಿಪೇಮೆಂಟ್ ಆಸ್ ಎ 6 ಇನ್ಸ್ಟಾಲ್ಮೆಂಟ್ ಅಂತ. ಈ ಟ್ರಾನ್ಸಾಕ್ಷನ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ ಇಟ್ ಈಸ್ ಅನ್ಲಾಫುಲ್ ಅಂತಾರೆ. ಅನ್ಲಾಫುಲ್ ಅಂದ್ರೆ ಏನು ಹೇಳಿ ಮೇಡಮ್? ಅಲ್ಲ, ನೀವು ಹೇಳೋದ್ ಬೇಡ, ಜನ ಇಲ್ಲ, ಕಾನೂನು ಉಲ್ಲಂಘನೆ ಮಾಡಿರೋದು ನೀವು. ಕಾನೂನ್ಗೆ ಅನ್ಲಾಫುಲ್ ಅಂದ್ರೆ ಏನ್ ಲೈಟ್ಲಿ ವರ್ಡ್ ಇಲ್ಲ ಇದು. ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ ಇವಾಗ ನೀವು 2016 ಇಂದ ಏನ್ ಮಾಡಿದ್ರಿ ಆಕ್ಷನ್? ನಮ್ಮ XMP ಅವರು ಕೇಳ್ಕೊಳ್ತಾರೆ, ಆಚೆ ಬಂದು ಹೇಳ್ತಾರೆ, ನೀವ್ ಏನ್ ತಗೊಂಡಿದ್ರಿ ಆಕ್ಷನ್ ಜನಕ್ಕೆ ತೋರಿಸಿ. ಇದುವರೆಗೂ ಯಾವುದೇ ಆಕ್ಷನ್ ತಗೊಂಡಿಲ್ವಾ?
ಒಂದ್ ಕರೆ ಮಾಡಿ ಮೇಡಮ್ ಇವ್ರಿಗೆ ಬೆಂಗಳೂರು ಸ್ಟೇಟ್ ಬೋರ್ಡ್ ಆಫ್ ಗೆ ಹೇಳ್ತಾರೆ ಅವ್ರು ಹೇಳ್ತಾರೆ ಹೇಳಿ. ಅಲ್ಲ ಈಗ ನೋ ವಿ ಹ್ಯಾವ್ ಟು ಹೆಲ್ಡ್ ದಮ್ ಅಕೌಂಟಬಲ್. ಇವ್ರು ಎಲ್ಲಾರು ಮುಚ್ಕೊಂಡು ಕೂತವ್ರೆ, ಹಾಸಿಗೆ ಹಾಕೊಂಡು ಕೂತ್ಕೊಂಡ್ಬಿಟ್ಟವ್ರೆ, ಯಾರು ಏನು ಕೇಳ್ದಂಗಿಲ್ಲ ಅಂತ. ಕೇಳಿ ಒಂದ್ಸಲ ಕರೆ ಮಾಡಿ, ಆಮೇಲೆ ಇವ್ರಿಗೆ ಅಕೌಂಟಬಲ್ ಮಾಡ್ಕೊಂಡು ಏನ್ ದಾಖಲೆ ಅದ ಅದೆಲ್ಲ ಬಿಡೋಣ. ಈಗ ಇದ್ರದ್ದು ಒಂದು ಅಂದ್ರೆ ಸಾರಾಂಶ ಹೇಳೋದಾದ್ರೆ, ಈಗ ಒಂದು ಪ್ರಾಪರ್ಟಿ ದುಡ್ಡು ಒಂದು ಅಕೌಂಟಿಗೆ ಬರುತ್ತೆ, ಸೊ ಆ ದುಡ್ಡನ್ನ ಇನ್ನೊಂದು ಎಜುಕೇಶನ್ ಟ್ರಸ್ಟ್ ಗೆ ಲೋನ್ ಅಲ್ಲಿ ಕೊಡ್ತಾರೆ. ಅದು 6 ಕಂತುಗಳಲ್ಲಿ ವಾಪಸ್ ಆಗಬೇಕು. ಅದು ವಿತೌಟ್ ಪರ್ಮಿಷನ್, ಅಂದ್ರೆ ಏನು ಬ್ಯಾಂಗ್ಳೂರು ಕರ್ನಾಟಕ ಬೋರ್ಡ್ ಆಫ್ ಕಮಿಷನ್ ವರ್ಕ್ ಇದೆ ಅದ್ರದ್ದು ಪರ್ಮಿಷನ್ ಇಲ್ದನೆ ಮಾಡ್ತಾರೆ. ಇದಕ್ಕೆ ಲೋಕಾಯುಕ್ತ ಏನು ಉಲ್ಲಂಘನೆ, ಕಾನೂನು ಉಲ್ಲಂಘನೆ ಮಾಡಿದಿರಿ ಅಂತ ಇಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಇದೆ. ಲೋಕಾಯುಕ್ತ ಕಾನೂನು ಉಲ್ಲಂಘನೆ ಹೇಳಿರೋದು, ಹೇಳಿರೋದು ಪರ್ಮಿಷನ್ ತಗೊಳ್ದೆ ಲೋನ್ ಕೊಟ್ಟಿರೋದಕ್ಕೆ ಇವರು ಕಾನೂನು ಉಲ್ಲಂಘನೆ ಮಾಡಿದೀರಾ ಅಂತ ಹೇಳವ್ರೆ. ಇವಾಗ ಅದೇ ಪೇಪರ್ ನಲ್ಲಿ ಇವರು ಲೋಕಾಯುಕ್ತನವರು ಉಪ ಲೋಕಾಯುಕ್ತನವರು ಬರೀತಾರೆ, ಬೆಂಗಳೂರು ಬೋರ್ಡ್ ಆಫ್ ಔಕಾಫ್ ಹ್ಯಾಸ್ ಟು ಟೇಕ್ ಆಕ್ಷನ್ ಟು ರಿಕವರ್ ದಿಸ್ ಅಮೌಂಟ್. ಎಲ್ಲಿಂದ? ಮುಸ್ಲಿಂ ರಿಫಾಲ್ ಮುಸ್ಲಿಮಿನ್ ಎಜುಕೇಶನಲ್ ಟ್ರಸ್ಟ್ ಇಂದ. ಸೊ ಲೋಕಾಯುಕ್ತ ಹೇಳೋದು ಕರ್ನಾಟಕ ಸ್ಟೇಟ್ ವಕ್ಫ್ ಬೋರ್ಡ್ ಗೆ ಇದ್ರದ್ದು ಅಮೌಂಟ್ ಏನಿದೆ ಅದು ರಿಕವರ್ ಆಗ್ಬೇಕು, ಜೊತೆಗೆ ತನಿಖೆ ಆಗ್ಬೇಕು ಒಂದು ಆದೇಶವನ್ನು. ಆದ್ರೆ ಇದುವರೆಗೂ ಕರ್ನಾಟಕ ಬೋರ್ಡ್ ವಕ್ಫ್ ಆಫ್ ಏನ್ ಮಾಡಿದೆ, ಏನ್ ಆಕ್ಷನ್ ತಗೊಂಡಿದೆ ಅನ್ನೋದು ನಿಮ್ಮ ಪ್ರಶ್ನೆ ಅಲ್ಲ? Yes. No, proceedings can be initiated against him. ಯಾರ ಹತ್ರ? ಯಾರು ಎಲ್ಲ ಮಾಡೋರೆ ಅವ್ರಿಗೆ. Though he was responsible for the aforesaid diversion of the compensation. ಯಾರು ಕೊಟ್ಟಿದ್ರು ಅವ್ರಿಗೆ ಅದರ ಮೇಲೆ ಅವ್ರ ಮೇಲೆ ಇನಿಷಿಯೇಟ್ ಪ್ರೊಸೀಡಿಂಗ್ಸ್ ಅಂತಾನು ಕೊಟ್ಟವ್ರೆ. ಲೋಕಾಯುಕ್ತ ಹೇಳಿರೋದು. ಇವಾಗ ಈ ಒಂದು ಲೋಕಾಯುಕ್ತದ ರಿಪೋರ್ಟ್ ನೀವ್ ಏನ್ ಮಾಡಿದ್ರಿ ಬೆಂಗಳೂರು ಸ್ಟೇಟ್ ಬೋರ್ಡ್ ಆಫ್ ಔಕಾಫ್? ಇದು ನಿಮ್ಮ ಪ್ರಶ್ನೆ. ನಮ್ ಪ್ರಶ್ನೆ ಜೋರಾಗಿ ಹೋಗ್ತದೆ ಇವಾಗ. ಇನ್ಮೇಲೆ ಇದೆಲ್ಲ ಇವಾಗ ಇಲ್ಲಿ ಹೇಳ್ಬಿಟ್ಟು ನಾವು ಇದ್ ಮಾಡೋದೇ ಇಲ್ಲ. ಇವಾಗ ಜೋರಾಗಿ ಇವಾಗ ವಿ ವಿಲ್ ಕಾಂಟ್ಯಾಕ್ಟ್ ಉಪ ಲೋಕಾಯುಕ್ತ ಆಲ್ಸೋ. ಫೈನಲಿ ನೋಡೋಣ. ನಾನು ಹೇಳ್ತಾ ಇದ್ದೀನಿಲ್ಲ, ಇವರೆಲ್ಲ ಏನ್ ತಿಳ್ಕೊಂಡವ್ರೆ ಅಂದ್ರೆ, ಏನ್ ಸುಮ್ಗೆ ಬಡಿ ಹೊಡಿತಾವನೆ, ಹೊಡಿಲಿ, ಅದ್ ಯಾವ ಗಂಟ ಎಲ್ಲಿ ಗಂಟ ಇದ್ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ಏನೇನೋ ಅಪರಾಚಾರ ನಡೀತಾ ಇದೆ ಅಲ್ಲಿ. ಅಪರಾಚಾರ ನೀವ್ ಏನ್ ಮಾಡ್ತೀರಿ ಮಾಡ್ಕೊಳ್ಳಿ. everyone will be, I will see that inshallah everyone will be held accountable and responsible for this every transaction, because ಈ ಅಮೌಂಟ್ ಅನ್ನು ವಕ್ಫ್ ಬೋರ್ಡ್ ನಮ್ಗೆ ನಮ್ಮ ಕಮ್ಯುನಿಟಿ ಸಮಾಜವಾಗಿ ಇಶ್ಯೂ ಇದು, ಈ ಕಮ್ಯುನಿಟಿದು ಇಶ್ಯೂ ಇದು. ಇದೆಲ್ಲ ರೆಸ್ಪಾನ್ಸಿಬಲ್ ಆಗಲೇಬೇಕು. ದೇ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ and they will be, I will see that inshallah everything will be fall in line. ಮೂಲೆ ಗಂಟ ನಾವು ಬಿಡಲ್ಲ ಇದು. ಏನು ಶರೀಫ್ ಸರ್ ಹೇಳ್ತಾ ಇರೋದೇನು ಅಂತ ಅಂದ್ರೆ, ಈಗ ಪ್ರಮುಖವಾಗಿ ಈ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡಿದ್ದು ಒಂದು ಅಮೌಂಟ್ ಒಂದು ಅಕೌಂಟಿಗೆ, ಅಂದ್ರೆ XYZ ಪ್ರಾಪರ್ಟಿ ಅಮೌಂಟ್ XYZ ಅಕೌಂಟಿಗೆ ಹೋಗುತ್ತೆ. ಸೊ ಅದನ್ನ ಅವರು ರಿವೀಲ್ ಮಾಡ್ತಾ ಇಲ್ಲ. ಸೊ ಅದನ್ನ ನೀವು ವಿಚಾರಿಸಿ ಅಂತ ಅವರು XMP ಕೂಡ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಪ್ರಶ್ನೆ ಮಾಡಿ ಅಂತ. ಸೊ ಆ ಅಮೌಂಟ್ ನ ಒಂದು ಎಜುಕೇಶನಲ್ ಟ್ರಸ್ಟ್ ಗೆ ಲೋನ್ ಮುಖಾಂತರ ಕೊಡ್ತಾರೆ. ಅದು 6 ಕಂತುಗಳಲ್ಲಿ ವಾಪಸ್ ಪಡಿಬೇಕು ಅಂತ ಯಾವುದೇ ಬೆಂಗಳೂರು ಕರ್ನಾಟಕ ಬೋರ್ಡ್ ವಕ್ಫ್ ಗೆ ಇನ್ಫಾರ್ಮ್ ಮಾಡಿದೆ. ಸೊ ಆಗ ಕರ್ನಾಟಕ ವಕ್ಫ್ ಬೋರ್ಡ್ ಇದು ಕಾನೂನು ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಉಪ ಲೋಕಾಯುಕ್ತ ಒಂದು ಆದೇಶ ಕೊಡುತ್ತೆ, ಇದು ಏನು ಕರ್ನಾಟಕ ಬೋರ್ಡ್ ಆಫ್ ಕಮಿಷನ್ ಅಂದ್ರೆ ವಕ್ಫ್ ಬೋರ್ಡ್ ಇದೆ, ನೀವು ಈ ಅಮೌಂಟ್ ನ ರಿಕವರಿ ಮಾಡಬೇಕು, ಜೊತೆಗೆ ತನಿಖೆ ಆಗಬೇಕು. ಈಗ ಅಮೌಂಟ್ ನ ಕೊಟ್ಟವ್ರು ಯಾರು ಅವ್ರ ವಿರುದ್ಧ ಕೂಡ ತನಿಖೆ ಆಗ್ಬೇಕು, ಜೊತೆಗೆ ಆ ಟ್ರಸ್ಟ್ ಏನಿದೆ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇದುವರೆಗೂ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅನ್ನೋದೇ ಒಂದು ಪ್ರಶ್ನೆ. ಹಾಗಾದ್ರೆ ಕರ್ನಾಟಕ ಬೋರ್ಡ್ ಆಫ್ ವಕ್ಫ್ ಏನ್ ಮಾಡ್ತಾ ಇದೆ ಅನ್ನೋದು ಶರೀಫ್ ಸರ್ ಅವರ ಪ್ರಶ್ನೆ ಕೂಡ. ಇದಕ್ಕಾದ್ರೂ ಮುಂದಿನ ದಿನಗಳಲ್ಲಿ ಕರ್ನಾಟಕ ಬೋರ್ಡ್ ವಕ್ಫ್ ಆನ್ಸರ್ ಮಾಡುತ್ತಾ ಅಂತ ಕಾದು ನೋಡ್ತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್, ನಿಮ್ಮೊಂದಿಗೆ ನಾವಿದ್ದೇವೆ.